ಇನ್ನು ಬೆಂಗಳೂರಿಗೆ ಮೋದಿಯವರು ಬರ್ತಾ ಇರೋದ್ರಿಂದ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಮೆಜೆಸ್ಟಿಕ್ ಸುತ್ತಮುತ್ತ ಭಾರಿ ಭದ್ರತೆಯನ್ನು ಕೊಡಲಾಗಿದ್ದು ರೈಲ್ವೆ ನಿಲ್ದಾಣದಲ್ಲೂ ಕೂಡ ಟೈಟ್ ಸೆಕ್ಯೂರಿಟಿ ಇದೆ. ಮೇಕ್ರಿ ಸರ್ಕಲ್, ಚಾಲುಕ್ಯ ಸರ್ಕಲ್ನಲ್ಲಿ, ಕೆಆರ್ ಸರ್ಕಲ್ನಲ್ಲಿ ಭಾರಿ ಭದ್ರತೆ ಕೊಟ್ಟಿದ್ದು ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ಡಿಸಿಪಿ, ಎಸಿಪಿ ಸೇರಿದಂತೆ 10,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಮೋದಿ ಸಂಚರಿಸುವ ಪ್ರತಿ ಮಾರ್ಗದಲ್ಲೂ ಟೈಟ್ ಸೆಕ್ಯೂರಿಟಿ ಇದೆ. ಪ್ರಮುಖ ರಸ್ತೆಗಳು, ಫ್ಲೈಓವರ್ಗಳು, ಸ್ಕೈ ವಾಕರ್ಗಳ ಮೇಲೂ ಕೂಡ ನಿಗಾ ಇಡಲಾಗಿದ್ದು ಪ್ರಮುಖ ಕಟ್ಟಡಗಳು ಹಾಗೂ ವಾಹನಗಳ ಮೇಲೂ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಕಾರಣ ಇಷ್ಟೇ, ಎಲ್ಲೂ ಯಾವುದೇ ರೀತಿಯ ಅವಘಡಗಳು ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸ್ ಟೈಟ್ ಸೆಕ್ಯೂರಿಟಿ. ಮೋದಿ ಎಲ್ಲೆಲ್ಲಿ ಓಡಾಡ್ತಾರೆ. ಆಮೇಲೆ ಮೆಜೆಸ್ಟಿಕ್ ಎಲ್ಲ ಯಾಕೆ ಹೇಳಿದ್ವಿ ಅಂದರೆ ಪ್ರತಿನಿತ್ಯ ಲಕ್ಷಾಂತರ ಜನ ಓಡಾಡ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದಲೂ ಬಂದು ಅಲ್ಲಿ ಸಂಚಾರ ಮಾಡ್ತಾರೆ. ಹೀಗಿರುವಾಗ ಯಾರ್ಯಾರ ಉದ್ದೇಶ ಏನೇನಿರುತ್ತೋ ಗೊತ್ತಿಲ್ಲ. ರಾಜ್ಯಕ್ಕೆ ಮಸಿ ಬಳಿಯುವಂತಹ ವಿಚಾರ ಆಗಿರ್ಬೋದು ಅಥವಾ ಇನ್ನೇನೋ ವಿಚಾರಗಳಾಗಿರ್ಬೋದು. ಹೀಗಿದ್ದಾಗ ಯಾವುದಕ್ಕೂ ಅವಕಾಶ ಅಥವಾ ಆಸ್ಪದ ಮಾಡಿಕೊಡ್ಬಾರ್ದಲ್ಲ. ಹಾಗಾಗಿ ಟೈಟ್ ಸೆಕ್ಯೂರಿಟಿ ಮತ್ತು ಫ್ಲೈಓವರ್ಗಳನ್ನು ಕೂಡ ಗಮನಿಸ್ಬೋದು ನೀವು. ಎಲ್ಲ ಕಡೆ ಒಂದು ಶ್ವಾನದಳವನ್ನು ಕರ್ಕೊಂಡು, ಡಾಗ್ ಸ್ಕ್ವಾಡನ್ನು ಕರ್ಕೊಂಡು ಪರಿಶೀಲನೆ ನಡೆಸುವಂಥದ್ದು, ಅಲ್ಲಲ್ಲೇ ಪೊಲೀಸರನ್ನು ಒಂದು ಜಮಾವಣೆಗೊಳಿಸೋದು ಇವೆಲ್ಲವೂ ಕೂಡ ಆಗಿದೆ. ನೆನಪಿರಲಿ, ಇಂತಹ ಕಾರ್ಯಕ್ರಮಗಳ ಟೈಮಲ್ಲಿ ಅದೆಂಥದ್ದೇ ಒಂದು ಕಷ್ಟಕರದ ದಿನಗಳನ್ನು ಫೇಸ್ ಮಾಡ್ತಾಯಿದ್ರು ಪೊಲೀಸರು. ರಜೆಗಳನ್ನು ತೊಗೊಂಡಿದ್ರು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಯಾಕಂದರೆ ಸಿಬ್ಬಂದಿಗಳ ಕೊರತೆ ಎಲ್ಲೂ ಆಗಬಾರ್ದಲ್ವಾ. ಹಾಗಾಗಿ ರಜೆಗಳನ್ನು ಕ್ಯಾನ್ಸಲ್ ಮಾಡಿಸಿ ಇಲ್ಲಿ ಅಲರ್ಟ್ ಮಾಡಿಸಿರ್ತಾರೆ. ಬೆಂಗಳೂರಲ್ಲಿ ಇವತ್ತು ಎಲ್ಲಿ ನೋಡಿದ್ರು ಪೊಲೀಸರು ಮೋದಿ ಬಂದು ಹೋಗೋ ತನಕ. ಓಕೆ, ಚಾಲುಕ್ಯ ಸರ್ಕಲ್ನಿಂದ ನನ್ನ ಕಲ್ಲಿಗೆ ವೀರೇಶ್ ದಾನಿ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಮೋದಿ ಅವರು ಬೆಂಗಳೂರಿಗೆ ಎಂಟ್ರಿ ಆಗಲಿಕ್ಕೆ ಕೆಲವು ನಿಮಿಷಗಳು ಮಾತ್ರ ಬಾಕಿ ಇದೆ. ಸೊ ಚಾಲುಕ್ಯ ಸರ್ಕಲ್ನಲ್ಲಿ ಬಿಜೆಪಿ ಅವರು ಹೇಗೆ ರೆಡಿ ಆಗಿದ್ದಾರೆ ಮೋದಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ? ಬೆಂಗಳೂರು ಹೇಗೆ ಕೇಸರಿಮಯವಾಗಿದೆ? ಡೀಟೇಲ್ಸ್ ಕೊಡೋದಾದ್ರೆ ವೀರೇಶ್. ಇವತ್ತು ಬೆಂಗಳೂರು ಸಂಪೂರ್ಣವಾಗಿ ಕೇಸರಿಮಯ ಆಗಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ದಿನಗಳ ನಂತರ ಬೆಂಗಳೂರಿಗೆ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿರ್ತಕ್ಕಂಥ ದೃಶ್ಯಗಳನ್ನು ಸಹ ನೋಡ್ತಾ ಇರಬಹುದು. ಬೆಳಗ್ಗೆಯಿಂದಲೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಮಾರ್ಗದ ಮೂಲಕ ಸಂಗೊಳ್ಳಿ ರಾಯಣ್ಣ KRS ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಾರೆ. ಹೀಗಾಗಿ ಅವರನ್ನ ಕಣ್ತುಂಬಿಕೋಬೇಕು, ಅವರನ್ನ ನೋಡ್ಬೇಕು, ಅವರನ್ನ ನೋಡುವಂತ ಪ್ರಯತ್ನಗಳನ್ನ ಮಾಡುವಂತ ಇದಕ್ಕೋಸ್ಕರ ಬೆಳಗ್ಗೆಯಿಂದಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸ್ತಾ ಇರುವಂತದ್ದು. ಎಲ್ಲರೂ ಸಹ ನರೇಂದ್ರ ಭಾವಚಿತ್ರವನ್ನ ಹಿಡಿದುಕೊಂಡು ಅವರನ್ನ ಸ್ವಾಗತ ಮಾಡ್ಲಿಕ್ಕೆ ನಿಂತಿರುವಂತದ್ದು. ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆ ಬಂದಿರುವಂತದ್ದು. ಇವತ್ತು ಅದರಲ್ಲೂ ಭಾನುವಾರ, ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ. ಅವ್ರನ್ನು ಸಹ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವತ್ತು ಮೋದಿ ಅವರು ಬರ್ತಾ ಇದ್ದಾರೆ, ಸ್ವಾಗತಕ್ಕೆ ಅಂತ ಹೇಳ್ತಾ ಇದ್ದೀವಿ. ಬಂದಾಗ ಮೊದಲನೇ ಅಭಿಯಾನ ಸಂಬಂಧಿಸಿದ ಸ್ವಚ್ಛ ಭಾರತ ಅಂತ ಅದೇ ರೀತಿಯಾಗಿ ಇನ್ನೂ ಸಹ ಸಾಕಷ್ಟು ಕಾರ್ಯಕರ್ತರು ಅವ್ರನ್ನೂ ಸಹ ಮಾತಾಡ್ತಿರ್ತಾರೆ. ಇವತ್ತು 3ನೇ ಹಂತದ ಮೆಟ್ರೋ ಚಾಲನೆ ಆಗ್ತಾ ಇದೆ. ಏನ್ ಹೇಳ್ತೀರಾ? ಪಶುಪಾಲಕರ ಮತ್ತೆ ಶಿಕ್ಷಣ ಯುಎಸ್ನೇ ಎದುರು ನಿಂತಿದ್ದಾರೆ. ನಾವು ಕೊಡ್ತಾ ಇಲ್ಲ, ಇದು ನಮ್ಮ ಬಾವಿ ಮಾಡೋ ಇವರಿಂದ ನಮ್ಗೆ ಆ ಧೈರ್ಯ ಒಂದ್ ಕಡೆ ಹೇಳ್ತಾ ಇರುವಂತಂದ್ರೆ ಮೋದಿ ಅವ್ರನ್ನ ನೋಡ್ಬೇಕು ಅನ್ನೋ ಒಂದು ಮಾತುಗಳು ಆಗ್ತಾ ಇದ್ರೆ, ಇನ್ನೊಂದು 3ನೇ ಹಂತದ ಮೆಟ್ರೋ ಕಾಮಗಾರಿಗೆ ಏನು ಚಾಲನೆ ಸಿಗ್ತಾ ಇದೆ. ಹೀಗಾಗಿ ಅದಕ್ಕೂ ಸಹ ಸಾಕಷ್ಟು ಖುಷಿಯಾಗಿರುವಂತಹ ಅಭಿಮಾನಿಗಳು ಆಪರೇಷನ್ ಸಿಂಧೂರ ಏನ್ ಮಾಡಿದ್ರು ಅದಕ್ಕೆ ಮೋದಿ ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ಬಂದಿದ್ದೀವಿ. ಅವರು ಒಂದ್ ಕಡೆ ಚಾಲಕಿ ಕೆಳಗಡೆ ಇಳಿದು ನಮಗೆ ಹಾಕಲಾಗಿದೆ ಅಭಿಮಾನಿಗಳು ಕಾಯ್ತಾ ಇರುವಂತಹ. ಆ ಭಾಗದಲ್ಲಿ ಮೋದಿ ಅವರ ಓಡಾಟ ಎಷ್ಟು ಗಂಟೆಗೆ ವೀರೇಶ್?
ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಏರ್ಪೋರ್ಟ್ ಬರ್ತಾರೆ, ಅದೇ ಮಾರ್ಗದ ಮೂಲಕ ನೇರವಾಗಿ ಅವರು ಏನೋ ಮೆಟ್ರೋ ಯೋಜನೆಯನ್ನ ಚಾಲನೆ ಕೊಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಇದೆ. ಇವತ್ತು ಬೇರೆ ಭಾನುವಾರ ಆಗಿರೋದ್ರಿಂದ ನಿರೀಕ್ಷೆಗಿಂತ ಹೆಚ್ಚಿನ ಮಟ್ಟದಲ್ಲಿ ಕಾರ್ಯಕರ್ತರು ಇನ್ನೂ ಕೂಡ ಹೆಚ್ಚಿನದಾಗಿ ಜಮಾವಣೆ ಆಗ್ಬೋದಾ ಅಂತ ಕಾಣುತ್ತೆ ಅಲ್ವಾ ವೀರೇಶ್? ಖಂಡಿತವಾಗ್ಲೂ ದಿಶೆಗಳಲ್ಲಿ ಸಹ ನೋಡ್ತಾ ಇರ್ಬೋದು. ಕೇವಲ ಇದು ಒಂದು ಭಾಗ ಅಲ್ಲ, 3-4 ಭಾಗದಲ್ಲಿ ಏನು ಚಾಲುಕ್ಯ ಚರ್ಚೆ ಬಹಳಷ್ಟು ವಿಸ್ತಾರವಾಗಿ